ಲೋಕಸಭಾ ಚುನಾವಣೆಗೆ ಸುಧಾಕರ್ ಅವರು ಬಂದ ಮೇಲೆ ಬಿಜೆಪಿಯಲ್ಲಿ ಒಡಕು ಮೂಡ್ತಾ ಇದೆ. ಇಲ್ಲ, ನಾನು ಅಸಮಾಧಾನ ಆಗ್ತಾ ಇದೆ, ಬಿಜೆಪಿ ಒಗ್ಗಟ್ಟಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಬಿಜೆಪಿ ಕಾರ್ಯಕರ್ತರು ಅದು ನಿಮ್ಮ ಪ್ರಶ್ನೆ ತಪ್ಪಿದೆ. ನಾನು ಬಂದ ಮೇಲಲ್ಲ, ಇವತ್ತು ಭಾರತೀಯ ಜನತಾ ಪಾರ್ಟಿ ಸಂಸತ್ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ತೊಂದರೆ ಆಗಿದೆ, ಅವ್ರಿಗಾಗ್ತಾ ಇದೆ. ಅದಕ್ಕೆ ಡಾಕ್ಟರ್ ಸುಧಾಕರ್ ಜವಾಬ್ದಾರಿ ಅಲ್ಲ. ಅವ್ರಿಗೆ ಯಾರು ಕೆಲಸ ಮಾಡಿದ್ದಾರೆ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಕೆಲಸ ಮಾಡಿದ್ದಾರೆ. ನನ್ನ ಸ್ಥಾನದಲ್ಲಿ ಗೋವಿಂದಣ್ಣವರು MP ಕ್ಯಾಂಡಿಡೇಟ್ ಆಗಿದ್ರು, ಅವ್ರಿಗೂ ಮಾಡಿರೋರು. ಇನ್ಯಾರೋ ಮಾನ್ಯ ಸದಾನಂದ ಗೌಡರು ಇನ್ಯಾರೋ ಬಂದಿದ್ರು ಕೂಡ ಅವ್ರಿಗೂ ಮಾಡಿರೋರು ಇದೇ ರೀತಿ. ನನಗೆ ಅಂತ ವಿಶೇಷವಾಗಿ ಮಾಡಿಲ್ಲ, BJP ಅಭ್ಯರ್ಥಿ ಅಂತ ಮಾಡಿದ್ದಾರೆ ಅಷ್ಟೇ. ಅವ್ರು ಮಾಡಿರೋದು ತಪ್ಪು ಅಂತ ಇದ್ದರೆ ಇನ್ನೇನೂ ಮಾಡಿಲ್ಲ. ಅಥವಾ ನಾನೇನು ಈ ಕ್ಷೇತ್ರದಲ್ಲಿ MLA ಆಗಬೇಕಾಗಿಲ್ಲ, ಯಾರೂ ಕೂಡ ನಾವು MLA ಆಗಬೇಕು ಅಂತ ಬಂದಿಲ್ಲ. ಇಲ್ಲಿ ಜನರ ಜೊತೆಯಲ್ಲಿ ನಿಂತಿದ್ದೀವಿ, ಜನರು ಮತ ಕೊಟ್ಟಿದ್ದಾರೆ. ಜನರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರ ಆಶೀರ್ವಾದ ಮಾಡಿದಾಗ ಅವ್ರ ಜೊತೆಯಲ್ಲಿ ನಿಂತು ಒಂದು ಸ್ವಲ್ಪ ಕೆಲಸ ಮಾಡಬೇಕು ಅಂತ ನಾವು ಬಯಸಿದ್ದೀವಿ ಅಷ್ಟೇ. ಅದು ನಾವು ಮಾಡ್ತಾಯಿದ್ವಿ. ಯಾರಿಗಿಷ್ಟ ಇರಲಿ, ಯಾರಿಗಿಷ್ಟ ಇಲ್ದಿರ ಇರಲಿ, ನಾವಂತೂ ಅವರ ಜನರ ಪರವಾಗಿ ನಿಲ್ತೀವಿ. ಜನರ ಪರವಾಗಿ ನಮ್ಮ ಕೈಲಾದಂಥ ಶಕ್ತಿ, ನಮಗೆ ಶಕ್ತಿಗೆ ಅನುಗುಣವಾಗಿ ನಾವು ಕೆಲಸವನ್ನು ನಾವು ಮುಂದುವರಿಸ್ತೀವಿ. ಈ ಅಸಮಾಧಾನದ ಬಗ್ಗೆ ಕಾರ್ಯಕ್ರಮದಲ್ಲಿ ಕೇಳ್ರಪ್ಪ. ಈಗ ಪ್ರಶ್ನೆ ಏನಂದ್ರೆ, ದಿನೇ 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 ಇದು ಬೆಂಕಿ ಅಂದ್ರೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಈಗ ರಾಜಕಾರಣದ ಪ್ರಶ್ನೆಗಳನ್ನು ವಿಶೇಷವಾಗಿ ಇನ್ನೊಂದು ಸಲ ತಗೊಳ್ಳೋಣ, ಯಾಕೆ ಅಂದರೆ ಅದು ಮಿಕ್ಸ್ ಆಗೋದು ಬೇಡ. ಈಗ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಬಗ್ಗೆ ನಾವು ಈ ವಿಶೇಷವಾಗಿರೋ ಸುದ್ದಿಗೋಷ್ಠಿ ಕರೆದಿರೋದು. ಇದನ್ನು ಇಷ್ಟಕ್ಕೆ ನಾವು ಸೀಮಿತ ಮಾಡಿದಾಗ ನೀವು ಇದನ್ನು ತಗೊಳ್ತೀರಿ, ಇಲ್ಲಾಂದರೆ ಬರೀ ರಾಜಕಾರಣ ತಗೊಳ್ತೀರಿ. ನಾನು ಕರೆದಿರೋ ಸುದ್ದಿಗೋಷ್ಠಿ ಅದಕ್ಕೆ ಪ್ರಾಮುಖ್ಯತೆ ಸಿಗದಿರಾಗ್ತದೆ. ಅದು ನಮ್ಮ ಉದ್ದೇಶ ಅಲ್ಲ. ನಾವು ಇಲ್ಲೇ ಇರ್ತೀವಿ, ಎಲ್ಲೂ ಹೋಗೋರಲ್ಲ, ನಾವು ಇಲ್ಲೇ ಇರ್ತೀವಿ. ಆಯ್ತಲ್ರಿ, ಅದನ್ನೇ ಕೇಳಿದ್ರಲ್ಲ, ಅದನ್ನೆಲ್ಲ ಕೇಳಿದ್ದಾರೆ. ಇದು ಈಗಾಗಲೇ ಹೇಳಿದ್ದೀನಿ. ಬಿಡಿಗೌಡ್ರೆ ಕಾರ್ಯಕ್ರಮದ ಮಾತಾಡೋಣ, ಬೇರೆಲ್ಲ ಬೇಡ. ಅದಕ್ಕೆ ಇರ್ತಕ್ಕಂಥದ್ದು ಬೇಡ ಪ್ರಶ್ನೆ. ಗೌಡ್ರೆ ಬಿಡ್ರಿ, ಕಾರ್ಯಕ್ರಮದ ಮಾತಾಡಿ, ಏನೋ ಗೊಂದಲ ಮಾಡಿಸ್ತಕ್ಕಂಥ ಬೇಡ ಬಿಡು. ನಾನು ಎಲ್ಲರೂ ಅವ್ರ ಹೆಸರು ಹೇಳ್ತಾ ಇಲ್ಲ. ಈ ಕಾರ್ಯಕ್ರಮದ್ದು ಡೈವರ್ಟ್ ಮಾಡೋದು ಬೇಡ. ಈಗ ಮಾತಾಡ್ಬೇಡ್ರಿ ಇರೇ ಒಂದು ನಿಮಿಷ, ನಂಗೆ ಗೊತ್ತಪ್ಪ, ಗೊತ್ತ್ರಿ. ನಾನು ಕೇಳ್ರಿ, ಯಾರ ವಿರುದ್ಧ ನಾನು ಮಾತಾಡಿಲ್ಲ. ಇಷ್ಟೊಂದು ಪ್ರಚಂಡ ಬಹುಮತ ತಮಗೆ ಸಿಕ್ಕಿದೆಯಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಕೊಡ್ದು ತಗೊಳಕ್ಕಾಗಿಲ್ಲ. ಇಷ್ಟು ಲೀಡು ಇಲ್ಲಿ ಯಲಹಂಕದಲ್ಲಿ ಕೊಟ್ಟಿದ್ದೀರಿ. ಇಡೀ ಚಿಕ್ಕಬಳ್ಳಾಪುರ ಕೇಳಪ್ಪ, ಇಲ್ಲಿ ಚಿಕ್ಕಬಳ್ಳಾಪುರ ಇರೋದು ಬರೀ 2 ಲಕ್ಷ ವೋಟ್ರಿ, ಇಲ್ಲಿರೋದು 4.25 ಲಕ್ಷ. ನೀವು ಇದಕ್ಕೂ ಅಲ್ಲಿ, ಹಾಗಾಗಿ ತಮಗೆ ದುಡ್ದೇ ಇಲ್ವಾ?